ತುಂಬ ಚೆನ್ನಾಗಿದೆ. ಯಾಕಂದರೆ ಜಲ್ದಿ ಬೇಗನೂ ಇಷ್ಟು ನೈಸಾಗಿ ಆಗ್ಬಿಡುತ್ತೆ. ಅರ್ಜೆಂಟಿಗೋಸ್ಕರ ಬಹಳನೇ ಹೆಲ್ಪ್ಫುಲ್ ಆಗಿದೆ ನನಗಂತೂ ಬಹಳ ಇಷ್ಟ ಇದು. ಇದು ನಮ್ಮ ಅತ್ತೆ ಕಲಿಸಿರೋದು ರೀ. ಆಂಧ್ರದಲ್ಲಿ ಇದೇ ರೀತಿ ಯಾವಾಗಲೂ ದೋಸೆ ಮಾಡಿದರೆ ಈ ಥರ ಮಾಡ್ತಾರ. ಹಾಯ್ ಫ್ರೆಂಡ್ಸ್, ನಮಸ್ತೆ, ಅಸ್ಸಲಾಂ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬರ್ರಿ ಇವತ್ತಿನ ಹೊಸ ಬ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿರಿ. ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್. ನೋಡಿರಿ, ಇವಾಗ ಬೆಳಗ್ಗಿನ 8 ಗಂಟೆ ಆಗಿದೆ. ನಾನಂತರೂ 6:30 7 ಗಂಟೆಗೆ ಎದ್ಬಿಡ್ತೀನಿ ರೀ. ಎದ್ಬಿಟ್ಟು ಫಸ್ಟ್ ಮುಖ ತೊಳ್ಕೊಂಡು ಹೊರಗಡೆ ಕಸ ಬಳಿದು ಅಂಗಳಕ್ಕೆ ಕಸ ಬಳಿದು ನೀರು ಹಾಕ್ಬಿಡ್ತೀನಿ ರೀ. ಆಮೇಲೆ ಮತ್ತೆ ಮನೆಯಲ್ಲಿಂದ ಕಸ ಬಳಿದು ಎಲ್ಲ ಮನೆ ಒರೆಸ್ಕೊಂಡು ಬಂದು ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದ ನಂತರ ಕಿಚನ್ ರೂಮಲ್ಲಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಒಂದು ರೆಸಿಪಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಸಿಂಪಲ್ಲಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಿನ್ನೆ ನಾನು ದೋಸೆ ಮಾಡಿದ ನಂತರ ಹಿಟ್ಟು ಉಳಿದಿದ್ದು ಅದೇ ಹಿಟ್ಟಿನಿಂದ ನಾನು ಇವತ್ತು ಸ್ವಲ್ಪ ವೆರೈಟಿಯಾಗಿ ನಾನು ದೋಸೆ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಸ್ಟೈಲಿನಲ್ಲಿ ಯಾವ ರೀತಿ ನಾನು ಮಾಡ್ತೀನಿ. ಫಸ್ಟ್ ಡೇ ನಾವು ಸಾದಾ ದೋಸೆ ಪ್ಲೇನ್ ಆಗಿರುವ ವೈಟ್ ಕಲರ್ ದೋಸೆ ಮಾಡ್ತೀವಿ. ಬೇರೆ ದಿನ ನಾವು ಯಾವ ರೀತಿ ದೋಸೆ ಮಾಡ್ತೀವಿ ಮತ್ತು ಆ ದೋಸೆಗೆ ಕಾಂಬಿನೇಷನ್ ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ರೀ. ಇವಾಗ ನಮ್ಮ ರೆಸಿಪಿ ಅಂದರೆ ಸಿಂಪಲ್ಲಾಗಿಯೇ ಮಾಡಿದ್ರಿ. ನಾನೇನು ಜಾಸ್ತಿ ಏನೇನೋ ಹಾಕ್ತಾರಲ್ಲ ಅವೆಲ್ಲ ಹಾಕಿಬಿಟ್ಟು ಮಾಡೋಂಗಿಲ್ಲ. ಸಿಂಪಲ್ಲಾಗಿಯೇ ತೋರಿಸೋದು ನಮ್ಮ ರೆಸಿಪಿ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು. ಕೆಲವೊಬ್ರು ಮಾಡ್ತಾರೇನೋ ಗೊತ್ತಿಲ್ಲ ನನಗೆ. ನಾನು ನನ್ನ ಸ್ಟೈಲಿನಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅದೇ ತೋರಿಸ್ತಾ ಇದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಬನ್ನಿ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿರಿ ಫ್ರೆಂಡ್ಸು, ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿರಿ ಎಷ್ಟು ನೈಸಾಗಿ ಕಟ್ ಮಾಡಿದ್ದೀನಲ್ವ. ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಇಲ್ಲಿ ಕರಿಬೇವು, ಮತ್ತು ಇಲ್ಲಿ ನೋಡಿರಿ ಇದು ಕಟ್ ಮಾಡಿತ್ತು ಇದರಿಂದ ರೀ. ನನ್ನ ಕೈಯಿಂದ ಅಷ್ಟೊಂದು ನೈಸಾಗಿ ಬರೋಂಗಿಲ್ಲ. ಇಲ್ಲಿ ನೋಡಿರಿ ಕಟ್ರೆ ಇದೆ ಇದು. ನೋಡಿರಿ ಇದರಿಂದನೇ ಕಟ್ ಮಾಡಿರೋದು. ತುಂಬ ಚೆನ್ನಾಗಿದೆ ರೀ ಇದು ಮಷಿನ್ ಅಂತ ಇದ್ದೀನಿ ನೋಡಿರಿ. ಕಟರ್ ತುಂಬ ಚೆನ್ನಾಗಿದೆ. ಯಾಕಂದರೆ ಜಲ್ದಿ ಬೇಗನೂ ಇಷ್ಟು ನೈಸಾಗಿ ಆಗ್ಬಿಡುತ್ತೆ. ಅರ್ಜೆಂಟಿಗೋಸ್ಕರ ಬಹಳನೇ ಹೆಲ್ಪ್ಫುಲ್ ಆಗಿದೆ ನನಗಂತೂ ಬಹಳ ಇಷ್ಟ ಇದು. ನೋಡಿರಿ, ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ತೊಗೊಂಡಿದ್ದೀನಿ. ಎಷ್ಟಂದರೆ 100 ರೂಪೀಸಲ್ಲಿ ತೊಗೊಂಡಿದ್ದೀನಿ ನೋಡಿರಿ. ನಮ್ಮೂರಲ್ಲಿ ಬಂದಿದ್ದರು ಮಾರಕ್ಕೆ, ಆವಾಗ ತೊಗೊಂಡಿದ್ದೀನಿ ರೀ. ನೋಡಿರಿ, ಬೇರೆ ಊರಿಂದ ಎಲ್ಲೋಯಿಂದ ಬಂದು ಅಲ್ಲಿ ಸಾಮಾನು ಹಚ್ಚಿದ್ರು ರೀ ಮಾರಕ್ಕೆ. ಸೇಲ್ ಹಚ್ಚಿದ್ರೆ ಆ ಸೇಲಲ್ಲಿ ತೊಗೊಂಡಿದ್ದೀನಿ ರೀ. ಅಂದರೆ ಸೇಲ್ ಅಂದರೆ ಅಂಗಡಿಯಲ್ಲಿ ಅಲ್ರಿ, ರೋಡಿಗೆ ಕುಂತಿರ್ತಾರಲ್ಲ ಅಂಥ ಕಡೆ ತೊಗೊಂಡಿರೋದು. ನೋಡಿರಿ, ಇವಾಗ ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ನೋಡಿರಿ, ಆವಾಗಿನವರೆಗೆ ಹಿಟ್ಟು ನೆನ್ನೆದು ಹಿಟ್ಟು ಅಂತ ಹೇಳಿತಲ್ಲ, ಇಷ್ಟಕ್ಕೊಂದು ಇಟ್ಟು ನೋಡಿರಿ ಹಿಟ್ಟು. ಇವಾಗ ಈ ಕಡಾಯಿ ಬಿಸಿ ಆಗಿದೆ, ಅದರಲ್ಲಿ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಕೊಂಡೆ. ಇದು ಈರುಳ್ಳಿ ಏನು ಇಷ್ಟಕ್ಕೊಂದು ಹಾಕಂಗಿಲ್ಲ ರೀ ನಾನು. ನೋಡಿರಿ, ಎಣ್ಣೆ ಬಿಸಿಯಾಗಿದೆ. ನಾನು ಪೂರ್ತಿ ಇಷ್ಟಕ್ಕೊಂದು ಕಟ್ ಮಾಡ್ಕೊಂಡಿದ್ದೆ. ಅಂದರೆ ಬೇರೆ ಇನ್ನೂ ಕೆಲಸ ಇದ್ದಾರೆ, ಅದಕ್ಕೋಸ್ಕರ ನಾನು ಇಷ್ಟಕ್ಕೊಂದು ಕಟ್ ಮಾಡ್ಕೊಂಡಿರೋದು. ಸ್ವಲ್ಪ ಕರಿಬೇವು ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಇಷ್ಟ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಉಪ್ಪೇನೋ ಹಾಕ್ಕೊತ ಇಲ್ಲ ರೀ. ಉಪ್ಪು ಹಾಕೋದಿದ್ರೆ ಸ್ವಲ್ಪ ಹಾಕ್ಕೋಬೋದು, ಯಾಕಂದರೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಇವಾಗ ಫ್ರೈ ಆಗಿದೆ. ಇಷ್ಟಲ್ಲಿ ಜಾಸ್ತಿ ಮೆತ್ತಗೊಂಡು ಮಾಡ್ಕೋಬಾರ್ದು. ಯಾಕಂದರೆ ಇದು ದೋಸೆ ಹಿಟ್ಟಿನಲ್ಲಿ ಹಾಕ್ತೀವಲ್ಲ, ಇದರಲ್ಲೇ ಹಾಕಿದ ನಂತರ ಮತ್ತೆ ದೋಸೆ ಮಾಡ್ತೀವಲ್ಲ, ಅದ್ರಾಗ ಒಂದಿಷ್ಟು ಬೇಯಿರ್ತದೆ. ಅದಕ್ಕೋಸ್ಕರ
ಇದು ಇವಾಗ ಇಷ್ಟ ಆಯ್ತಲ್ರಿ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಬಿಸಿ ಇದೆ ರೀ, ಅದಕ್ಕೆ ಇಡ್ಕೊಳಕ್ಕೆ ಆಗ್ತಾ ಇಲ್ಲ. ಮಾಡ್ಕೊಂಡ ನಂತರ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಇಲ್ಲ ರೀ, ಕೊತ್ತಂಬರಿ ಒಂದಿದ್ರೆ ಚೆನ್ನಾಗಿ ಆಗೋದು. ನೋಡಿ ಈ ಥರ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೋಡಾ ಪೌಡರ್, ಉಪ್ಪು ಎಲ್ಲ ಮೊದಲೇ ಹಾಕೊಂಡಿದ್ದೀನಿ ರೀ, ಅದಕ್ಕೋಸ್ಕರ ನಾನು ಈರುಳ್ಳಿಯಲ್ಲಿ ನಾನು ಉಪ್ಪು ಹಾಕ್ಕೊಂಡಿಲ್ಲ. ಲೈಟ್ಲಿ ಇದು ಬಾದಾಮಿ ಕಲರ್ ಕಾಣಿಸ್ತಾ ಇದೆಲ್ಲ, ದೋಸೆ ಹಾಕಿದ ನಂತರ ನೋಡ್ರಿ ಎಷ್ಟು ಮಸ್ತ್ ಕಲರ್ ಬರುತ್ತಾ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ, ಕಲರ್ಫುಲ್ ಆಗಿ ದೋಸೆ ಮಾಡಿದರೆ. ತೋರಿಸ್ತೀನಿ ನಿಮಗೆ ಇವಾಗ. ನೋಡ್ರಿ ಕಲರ್ ತೋರಿಸ್ತೀನಿ ನೋಡ್ರಿ, ಎಷ್ಟು ಲೈಟ್ಲಿ ಕಲರ್ ಇದೆಯಲ್ಲ. ದೋಸೆ ಮಾಡಿದ ನಂತರ ಮಸ್ತ್ ಕಲರ್ ಬರುತ್ತೆ. ಓಕೆ, ಇವಾಗ ಇದು ತೆಗೆದುಬಿಡಮ್ಮ. ಹಿಟ್ಟಂತೂ ರೆಡಿ ಆಗಿತ್ತಲ್ರಿ, ಅದ್ರ ಜೊತೆಗೆ ಚಟ್ನಿ ಬೇಕಲ್ಲ, ನನ್ನ ಸ್ಟೈಲಲ್ಲಿ ಅಂತ ಹೇಳಿದಲ್ಲ, ಅದು ನಮ್ಮ ಅತ್ತೆ ನನಗೆ ಕಲಿಸಿರೋದು. ಇವಾಗ ಚಟ್ನಿ ಯಾವ ರೀತಿ ಮಾಡಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ವಿಡಿಯೋ ಈ ಚಟ್ನಿ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾನು ಸ್ಪೆಷಲಾಗಿ ಇವತ್ತು ವ್ಲಾಗ್ ಮಾಡಿರೋದು. ಮತ್ತು ನೋಡಿರಿ, ಫಸ್ಟ್ ಆಫ್ ಆಲು ಮಿಕ್ಸಿ ಜಾರಿಗೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಂತರ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ನಾನು ಹಂಗೆ ಅದು ಕಟರ್ ಇದೆಯಲ್ಲ ಅಂತ ಹೇಳಿಬಿಟ್ಟು ಅದರಿಂದಾಗಿ ನಾನು ಸಣ್ಣ ಸಣ್ಣದಾಗಿ ಜಾಸ್ತಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ರೀ. ಮತ್ತು ನೋಡಿರಿ, ಅದ್ರ ಜೊತೆಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಈ ಚಟ್ನಿ ಸ್ವಲ್ಪ ಖಾರ ಖಾರವಾಗಿದ್ರೇ ಚೆನ್ನಾಗಿ ಅನಿಸುತ್ತೆ ರೀ. ಮತ್ತು ಖಾರ ತಿನ್ನೋರು ಖಾರ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ದ ನಂತರ ಉಪ್ಪು ಮರೆತುಬಿಟ್ಟಿದ್ದೆ ರೀ, ಮತ್ತು ಉಪ್ಪು ನೆನಪು ಮಾಡ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೆ. ಇಂಪಾರ್ಟೆಂಟ್ ಅಲ್ವಾ ಉಪ್ಪು ಹಾಕ್ಕೊಳ್ಳೋದು, ಅದಿಲ್ಲ ಅಂದರೆ ಮತ್ತು ರುಚಿನೇ ಇರೋಲ್ಲ. ಮತ್ತು ಉಪ್ಪು ಹಾಕ್ಕೊಂಡಿದ್ದ ನಂತರ ಜಾರಿಗೆ ಹಾಕ್ಕೊತಾ ಇದ್ದೀನಿ ರೀ. ನೋಡಿರಿ ಆಯಿತು. ನೋಡಿರಿ ಈ ಥರ ನುಣ್ಣಗೆ ರುಬ್ಕೋಬೇಕು. ಅತಿ ನೈಸನ್ನು ಮಾಡಬಾರ್ದು ರೀ, ಈ ಥರ ಕಾಣಬೇಕು, ಮಸ್ತಾಗಿರುತ್ತೆ. ಆಯಿತಾ, ಇವಾಗ ಮಸಾಲೆ ರುಬ್ಕೊಂಡಿವಲ್ರಿ, ಅದಕ್ಕೆ ಒಗ್ಗರಣೆ ಕೊಡಬೇಕು ಇವಾಗ. ಅದಕ್ಕೋಸ್ಕರ ನಾನು ಈ ಕಡೆಯಲ್ಲಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಲ್ರಿ, ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಅದ್ರ ಜೊತೆಗೆ ಮತ್ತು ಅದರಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ನೋಡಿರಿ. ಮತ್ತು ಇವಾಗ ಅದ್ರ ಜೊತೆಗೆ ಮತ್ತು ಇದು ಕರಿಬೇವು ಕೂಡ ಹಾಕ್ಕೋಬೇಕು. ಇವು ಮೂರೇ ಹಾಕ್ಬೇಕು ನೋಡಿರಿ, ಜಾಸ್ತಿ ಏನು ಹಾಕಬಾರ್ದು. ಹಾಕ್ಕೊಂಡಿದ ನಂತರ ನಾವು ರುಬ್ಕೊಂಡಿರುವ ಮಸಾಲೆ ಇದೆ ಅಲ್ರಿ, ಅದು ಹಾಕ್ಕೋಬೇಕು. ಇದು ಹಾಕ್ಕೊಂಡಿದ ನಂತರ ಇದು ಚೆನ್ನಾಗಿ ಅದು ಹಸಿ ವಾಸನೆ ಹೋಗಬೇಕು. ನೀರಿನ ಅಂಶ ಇರುತ್ತೆ ಇದರಲ್ಲಿ, ಅದು ಕೂಡ ಎಲ್ಲ ಹೋಗಬೇಕು. ಆವಾಗಿನವರೆಗೆ ಒಂದು 5-10 ನಿಮಿಷ ಪ್ಲೇಟ್ ಬಂದ್ ಮಾಡಿ ಇಡಬೇಕು ನೋಡಿರಿ ಇದಕ್ಕೆ. ಮತ್ತೇನು ಇದರಲ್ಲಿ ಹಾಕೋದೇನು ಇರಂಗಿಲ್ಲ ರೀ, ಎಲ್ಲ ಮುಂಚೆನೇ ಹಾಕಿ ಎಲ್ಲ ರುಬ್ಬಿ ಇಟ್ಟಿದ್ದೀವಲ್ಲ, ಅದಕ್ಕೋಸ್ಕರ 10 ನಿಮಿಷ ಅದು ಆಗೋವರೆಗೆ ನಾನಿಲ್ಲಿ ಶೇಂಗಾ ಹುರ್ಕೊತಾ ಇದ್ದೀನಿ. ಶೇಂಗಾ ಚಟ್ನಿ ಅಂತೂ ನಾರ್ಮಲಾಗಿ ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತೀನಿ ನಾನಂತರೂ. ಅದಕ್ಕೆ ಅದೇನೋ ಸ್ಪೆಷಲ್ ಏನಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ತೋರಿಸ್ತಾ ಇಲ್ಲ. ಬರೀ ಶೇಂಗಾ ಹುರ್ಕೊತಾ ಇರೋದು ಮತ್ತು ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಪೂರ್ತಿ ಚಟ್ನಿ ರೆಡಿಯಾಗಿಂದ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸು. ಶೇಂಗಾ ಚಟ್ನಿ ಅಂತೂ ರೆಡಿ ಆಯಿತು. ಮತ್ತು ಇಲ್ಲಿ ನಾನು ಹೇಳಿದ್ದಲ್ಲ, ಒಂದು 5 ನಿಮಿಷ ಅದು ಚೆನ್ನಾಗಿ ಕುಕ್ ಆಗಬೇಕಂತ ಹೇಳಿಬಿಟ್ಟು. ನೋಡಿರಿ ಕಲರ್ ಎಷ್ಟು ಮಸ್ತ್ ಬಂದಿದೆ. ಇಷ್ಟೇ ನೋಡಿರಿ, ಸಿಂಪಲಾಗಿ ಈ ಥರ ಚಟ್ನಿ ಮಾಡ್ಕೊಂಡ್ಬಿಟ್ರೆ ಶೇಂಗಾ ಚಟ್ನಿ. ಮತ್ತು ಈ ರೀತಿ ಚಟ್ನಿ ಮಾಡ್ಕೋಬೇಕು. ಇವಾಗ ದೋಸೆ ಮಾಡ್ಕೊತೀನಿ. ಓಕೆ, ಚಟ್ನಿ ಅಂತೂ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಮಾಡ್ಬೇಕಂತ ಹೇಳಿಬಿಟ್ಟು. ಮತ್ತು ಇವಾಗ ದೋಸೆ ಎಲ್ಲ ರೆಡಿ ಆಗಿದ ನಂತರ ತೋರಿಸ್ತೀನಿ ನೋಡಿ. ಫಸ್ಟ್ ದೋಸೆ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಇವಾಗ ದೋಸೆ ಮಾಡ್ತಾಯಿದ್ದೀನಿ ನೋಡಿರಿ. ಇದು ಚಮ್ಮಚ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ.
ಬ್ಲ್ಯಾಕ್ ಕಲರ್ ಬಟ್ಟೆ ಇತ್ತು ರೀ, ಅದು ಕಾಟನ್ ಬಟ್ಟೆ ಇತ್ತು, ಅದು ಹಸಿ ಮಾಡಿ ಹಿಂಗೆ ಸುತ್ತಿದ್ದೀನಿ ರೀ. ಸುತ್ತಿದ ನಂತರ ಅದ್ರ ಮೇಲೆ ಇದು ದಾರ ಸುತ್ತಿದ್ದೀನಿ ನೋಡ್ರಿ. ಓಕೆ, ಇವಾಗ ತವಾ ಇಲ್ಲಿ ಬಿಸಿ ಆಗ್ತಾ ಇದೆ. ದೋಸೆ ಅಂತೂ ಮಾಡೋದಾಯ್ತು ನೋಡ್ರಿ. ಇದಕ್ಕೆ ಉತ್ತಪ್ಪ ಅಂತಲೂ ಹೇಳ್ಬೋದು, ಮತ್ತು ಈರುಳ್ಳಿ ದೋಸೆ ಅಂತಲೂ ಹೇಳ್ಬೋದು. ಬಟ್ ಮಾಡೋ ರೀತಿ ಅಷ್ಟೇ ಬೇರೆ ಇರುತ್ತೆ. ಮತ್ತು ನಮ್ಮ ಶೇಂಗಾ ಚಟ್ನಿ, ಇವತ್ತಿನ ಸ್ಪೆಷಲ್ ಚಟ್ನಿ ಕೂಡ ರೆಡಿಯಾಗಿದೆ. ಮತ್ತು ದೋಸೆ ಹಿಟ್ಟು ನೋಡ್ರಿ ಕಲರ್ ಹೆಂಗೈತೆ. ದೋಸೆ ಮಾಡಿದ ನಂತರ ಎಷ್ಟು ಕಲರ್ಫುಲ್ಲಾಗಿ ದೋಸೆ ಬಂದಿದೆ. ನೋಡೋಕ್ಕೂ ಸೂಪರ್ ಚೆನ್ನಾಗಿ ಕಾಣಿಸುತ್ತೆ ರೀ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಈರುಳ್ಳಿ ಕೆಲವೊಬ್ಬರು ಉತ್ತಪ್ಪ ಮಾಡುವಾಗ ಡೈರೆಕ್ಟಾಗಿ ಹಿಟ್ಟಿನಲ್ಲಿ ಹಾಕಿ ಹಸಿ ಈರುಳ್ಳಿ ಹಾಕಿ ಮಾಡ್ತಾರೆ. ಬಟ್ ನಾನು ಈ ಥರ ಫ್ರೈ ಮಾಡಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ದೋಸೆ. ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿರಿ, ಇವಾಗ ಸದ್ಯಕ್ಕೆ ಇಷ್ಟು ದೋಸೆ ಮಾಡ್ಕೊಂಡಿದ್ದೀನಿ. ಇನ್ನೂ ದೋಸೆ ಮಾಡ್ಕೋಬೇಕು, ಹಿಟ್ಟು ಐತಲ್ರಿ, ಅದರಿಂದಾಗಿ ಇವಾಗ ಸದ್ಯಕ್ಕೆ ನಾಷ್ಟಕ್ಕೆ ಕೊಡ್ತಾಯಿದ್ದೀನಿ. ಬಿಸಿ ಬಿಸಿ ದೋಸೆ ಮಾಡಿ ಕೊಡ್ತೀನಿ ಇನ್ನೂ. ಮತ್ತು ಇಲ್ಲಿ ನೋಡಿರಿ, ನಮ್ಮ ನಾಷ್ಟ ಅಂತೂ ರೆಡಿ ಆಗೈತಲ್ಲ. ಇವತ್ತಿನ ಸ್ಪೆಷಲ್ ದೋಸೆ ಮತ್ತು ಸ್ಪೆಷಲ್ ಚಟ್ನಿ, ಆಂಧ್ರ ಸ್ಟೈಲ್ ಚಟ್ನಿ ನಮ್ಮ ಅತ್ತೆ ತೋರಿಸ್ಕೊಟ್ಟಿರುವುದು ಇದು ನನಗೆ. ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಮತ್ತು ಈ ರೆಸಿಪಿ ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಮುಂದಿನ ಹೊಸ ವ್ಲಾಗಲ್ಲಿ ಸಿಗೋಣ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ, ಮತ್ತು ಅಲ್ಲಾ ಹಾಫೀಸ್.